ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಪ್ರೀತಿ ಅನ್ನೋದು ಎಲ್ಲಿ ಯಾವಾಗ ಹುಟ್ಟುತ್ತೆ ಹೇಳೋದಕ್ಕಾಗಲ್ಲ. ಅದರಲ್ಲೂ ಹದಿಹರೆಯದಲ್ಲಿ ಪ್ರೀತಿ ಅನ್ನೋದು ಹಾರ್ಕೊಂಡು ಬಂದು ಹೃದಯದ ಗೂಡಲ್ಲಿ ಮೊಟ್ಟೆ ಇಟ್ಟುಬಿಡುತ್ತೆ. ಆ ಹುಡುಗಿಗೂ ಆಗಿದ್ದು ಅದೇ. ಆದ್ರೆ ಆಕೆ ಪ್ರೀತಿಸಿದ್ದು ಅಪಾತ್ರನನ್ನ. ಪರಿಣಾಮ ಅಬಾರ್ಷನ್ ಮೇಲೆ ಅಬಾರ್ಷನ್. ನಿಮಗೆ ಗೊತ್ತಾ, ಆಕೆಯ ಹೊಟ್ಟೆಯಲ್ಲಿ ಅವಳಿ ಮಕ್ಕಳು ಜೀವ ತಳೆದಿದ್ದು. ಹುಟ್ಟೋ ಮೊದಲೇ ಕೊಲೆಯಾದ್ರು. ಆ ಮಕ್ಕಳ ತಾಯಿಯಾಗದ ತಾಯಿಯ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮೊದಲು ನಿಮಗೆ ಸುಂದರಿಯೊಬ್ಬಳು ಸತ್ಯ ಹೇಳ್ತೀನಿ ಅಂತ ಬಂದಿದ್ದಾಳೆ. मैं लीगली हलाल करके हूँ, हराम नहीं करके हूँ सर। मैं मेरे ऊपर बहुत झूठे इल्ज़ाम लग रहे। उसके बाद में वो इंसान भी देखे तो झूठा निकल गया। फिर उसके बाद में देखे तो ये अफजल मेरी ज़िंदगी में, या इमरान भेजा उसको शादी करो, उसके पास से बच्चे दिला दो मुझे, उसके बाद में जो है उसका पैसा हड़प लेंगे, उसको रोड पे लेंगे बोल के। क्या सर मेरी गलती? आदमियों के ऊपर मैं भरोसा करती हूँ बोल के। उसकी बीवी अफजल की बीवी हर कदम 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 पे उसके साथ देती है। मेरे साथ आके मेरी ज़िंदगी स्पॉइल करने की क्या ज़रूरत? आज मेरे बच्चे मेरे पास नहीं है। मुझे न्याय चाहिए सर। ये दोनों झूठे और मेरे ऊपर इतना बड़ा इल्ज़ाम। मैं उसको डर लेके फिर लगी थी। कितने बार 100 को फ़ोन करके मुझे डर के मारे पुलिस को बुला के हूँ मैं। हाँ किया सर उसने। उसके बावजूद भी ये अफजल, ताहिरा, इमरान का प्री प्लान के मुझे आज भी डर लगता है सर। इन तीनों का बहुत मास्टर माइंड है। ಯಾರಿವಳು, ಅದೇನು ಹೇಳ್ತಾ ಇದ್ದಾಳೆ ಅನ್ನೋದನ್ನ ಯೋಚಿಸ್ತಾ ಇದ್ದೀರಾ ಅಲ್ವಾ? ಎಸ್, ಯಾರಿವಳು ನೋಡ್ಬಿಡಿ. ಈಗ ಖಂಡಿತ ಇವಳ ಸ್ಟೋರಿ ನಿಮಗೆ ನೆನಪಾಗಿರುತ್ತೆ. ಈಕೆ 6 ಜನರನ್ನ ಮದುವೆ ಮಾಡಿಕೊಂಡು ಈಗ 7ನೇ ಮದುವೆಗೆ ರೆಡಿ ಆಗ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಮೊನ್ನೆ ದಿನ 3 ಬಂದು ದೂರಿದ್ರು. ಹಲ್ಲೆ ನಡೆಸಿದ್ದಾಳೆ ಅಂತ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿದ್ರು. ಬಿಟ್ಟೋದ ಹೆಂಡತಿ ಬಂದು ಹೊಡಿತಾ ಇದ್ದಾಳೆ ಅಂದಾಗ ಯಾಕೆ ಹೊಡಿತಾಳೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಅವತ್ತೇ ಎತ್ತಿದ್ವಿ. ಆಗವರು ಆಕೆ ಸರಿ ಇಲ್ಲ, ಹಣಕ್ಕೋಸ್ಕರ ಬಟ್ಟೆ ಬದಲಿಸಿದ ಥರ ಗಂಡನನ್ನ ಬದಲಿಸ್ತಾಳೆ, ಅದೇ ವಿಷಯವಾಗಿ ಜಗಳ ಆಗಿದೆ ಅನ್ನೋ ಥರ ಮಾತಾಡಿದ್ರು. 7 ಗಂಡೋರು ಇಕ್ಕೆಂದಿರೋರು ಒಂದು 60-20 ಜನ ಇರ್ಬೋದು. ಎಲ್ಲರ ಹತ್ರನೂ ಗಂಡಸರ್ಗೆ ಮೋಸ ಮಾಡಿ ಎಲ್ಲರ ಹತ್ರನೂ ದುಡ್ಡು ತೆಗೆದು 20,000, 10,000, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಆ ಥರ ಟಾರ್ಚರ್ ಮಾಡಿ ದುಡ್ಡು ತೆಗಿಬೇಕು. ಒಂದು 5 ತಿಂಗ್ಳಿಗೆ ಒಂದು ಗಂಡ, 1 ವರ್ಷಕ್ಕೆ ಒಂದು ಗಂಡ, 2 ವರ್ಷಕ್ಕೆ ಒಂದು ಗಂಡ, 3 ವರ್ಷಕ್ಕೆ ಒಂದು ಗಂಡ, ಆ ಥರ ಮೋಸ ಮಾಡ್ತಾ ಇದ್ದಾಳೆ. ಹೀಗೆ ಅವತ್ತು ಯದ್ವಾ ತದ್ವಾ ಆರೋಪವನ್ನ ಹೊರಿಸಿಕೊಂಡಂಥ ಆ ಹೆಣ್ಮಗಳು ಇವತ್ತು ನನ್ನ ಕಥೆನೂ ಹೇಳಬೇಕು ಅಂತ ಬಂದಿದ್ದಾಳೆ. ಆಕೆ ಹೆಸರು ಯಾಸ್ಮಿನ್ ಬಾನು. ಅವತ್ತು ಇವಳಿಗೆ 6-7 ಮದುವೆ ಆಗಿದೆ ಅಂತ ಬಂದವರು ಮೊದಲನೇ ಗಂಡ ಇಮ್ರಾನ್ ಹಾಗೂ ತಾನು 4ನೇಯವನು ಅಂತ ಹೇಳಿದಂಥ ಅಫ್ಜಲ್. ಅವರಿಬ್ಬರು ಯಾಸ್ಮಿನ್ಲ ಗಂಡಂದಿರು ಅನ್ನೋದು ಸತ್ಯ ಅಂತೆ. ಆದ್ರೆ ಆಕೆ ಹೇಳೋ ಪ್ರಕಾರ ಇಮ್ರಾನ್ ಮೊದಲನೆಯವನು ನಿಜ. ಆತ ಇವಳನ್ನ ಪ್ರೀತಿಸಿ ವರಿಸಿದ್ದ ಅನ್ನೋದು ಕೂಡ ನಿಜ. ಆದ್ರೆ 40 ವರ್ಷದ ಇಮ್ರಾನ್ ನನ್ನ ವರಿಸೋವಾಗ ಯಾಸ್ಮಿನ್ಗೆ 17ರ ಪ್ರಾಯವಂತೆ. ಆಗ ಹೆದರಿಸಿ ಆತ ಇವಳನ್ನ ಮದುವೆ ಮಾಡ್ಕೊಂಡಿದ್ದಂತೆ. 17 ಇಯರ್ಸ್ ನಮಗೆ ಅದಕ್ಕೆ ಆಗಲ್ಲ. ಅದು ಈಗ ನಮ್ಮಪ್ಪ ಹೇಳಿದ್ದು ಆಗಲ್ಲ, ಇದು ಮ್ಯಾರೇಜ್ ತುಂಬ ಇದು ಏಜ್ ಡಿಫ್ರೆನ್ಸ್ ಆಗಿದೆ, ಕ್ಯಾಸ್ಟ್ನು ಅದು ನಮ್ಮದು ಮನೆ ಅದು ಕಲ್ಚರ್ ತುಂಬ ಡಿಫ್ರೆಂಟ್. ಅವರು ರೌಡಿ, ತುಂಬ ಶಿವಾಜಿನಗರದು ಪಕ್ಕಾ ರೌಡಿ ಅವರು. ಅದು ಫೋರ್ಸ್ ಮಾಡಿ ವಾರ್ನಿಂಗ್ ಕೊಟ್ಟು ನಿಮ್ಮದು ಮುಖ ಮೇಲೆ ಇದು ಆಸಿಡ್ ಹಾಕ್ತೀವಿ, ಅದು ಇಲ್ಲ ಅಂದರೆ ನಿಮಗೆ ಕಿಡ್ನಾಪ್ ಮಾಡಿ ನಾವು ಎಲ್ಲಿಂದು ಮಾಡಿಬಿಟ್ಟು ಆಮೇಲೆ ಈ ಥರನೇ ಬಿಟ್ಬಿಡ್ತೀವಿ. ಈ ಥರ ಇಮ್ರಾನು ತುಂಬ ನ್ಯೂಸ್ ಪೇಪರ್ನಲ್ಲಿ ನಿಮ್ಮದು ಮುಖ ಹಾಕ್ತೀವಿ, ಯಾರು ನಿಮ್ಮ ಜೊತೆ ಮದುವೆ ಮಾಡಬಾರ್ದು ಈ ಥರ ಹೇಳಿದ್ದು. ಒತ್ತಾಯದ ಮೇಲೆ ಮದುವೆಯಾದವನು ಇಬ್ಬರು ಹೆಣ್ಮಕ್ಳಾದ್ರು ಅನ್ನೋ ಕಾರಣಕ್ಕೆ ಖುಲ್ಲಾ ಮಾಡ್ಕೊಂಡು ಹೋಗುವಂತ ಟಾರ್ಚರ್ ಕೊಟ್ಟಿದ್ದಂತೆ.
लड़कियां मेरे को पसंद नहीं, पहले लड़की हो गई चलो जान दे, बहुत मेरे को बहुत सताता था। उसके बाद चलो दूसरा भी लड़का हो जाएगा बोल के दूसरा भी अल्हम्दुलिल्लाह मुझे लड़की दिया। तो उसके बाद में ज़्यादा हो गया, खाने को खाना नहीं डालता था, वो मुझे बहुत सताता था, बहुत तंग करता था। तो एक ही बात बोलता था कि तू किसी के साथ भाग जा, तू मेरे को नहीं छोड़ती, तू किसी के साथ भाग जा। क्यों? मैं नहीं भागती, मैं एक औरत हूँ, मेरे इसमें इस्लाम में ऐसा भागने का नहीं है। तुम्हारे को ज़िंदगी नहीं चाहिए ना, तो ठीक है तुम लिख के दे दो, मैं चले जाऊँगी, ऐसा करके मैं बोलती थी। ಈ ಥರ ನಾವು ಅವ್ರಿಗೆ ಹೇಳಿದ್ದು ತುಂಬ ಇದನ್ನಲ್ಲಿ, ಅವರು ಹೇಳ್ತಾರೆ ಇಲ್ಲ ಇಲ್ಲ ಇದು ಇಸ್ಲಾಂನಲ್ಲಿ ಖುಲಾ ತಲಾಖ್ ಕೊಟ್ಟಿದ್ದಾರೆ, ತುಂಬ ಕೊಡಬೇಕು, ನಾನು मुझे नहीं मेरे पास नहीं है, मैं नहीं देता, ऐसा बोल के मुझे ये करता था। और मेरी रिस्पेक्ट बहुत है शिवाजी नगर में, इधर उधर मेरी बहुत रिस्पेक्ट है। मेरे को मेरे नाम पे कुछ बुरा आ जाएगा, तुम ही कैसा तो भी करके तुम छोड़ के तुम्हारे बेटियों को लेके चले जाओ। ಕೊನೆಗೆ ಆತನ ಕಾಟವನ್ನ ತಾಳೋದಕ್ಕೆ ಆಗದೆ ಬೇರೆ ಹೋದೆ ಅಂತಾಳೆ ಯಾಸ್ಮಿನ್. ಅಷ್ಟಾದ ಮೇಲೆ ಅವಳ ಬದುಕಲ್ಲಿ ಇನ್ನೊಬ್ಬ ಬಂದಿದ್ನಂತೆ, ಆದ್ರೆ ಆತ ಕೂಡ ಅವಳಿಗೆ ಅನ್ಯಾಯ ಮಾಡಿದ್ನಂತೆ. ಸುಳ್ಳು ಹೇಳಿ ನಿಖಾ ಮಾಡ್ಕೊಂಡಿದ್ದರ ಪರಿಣಾಮ ಅವನಿಂದ ದೂರ ಆಗಬೇಕಾಯ್ತು ಅಂತಾಳೆ ಯಾಸ್ಮಿನ್. दूसरा निकाह झूठ बोल के मेरे को कर दिए, सेकेंड मैरिज। ये अब इमरान और इनकी वो क्या है कि उनकी बीवी बहुत बीमार है, चंद दिनों की मेहमान है, मैं भी मजबूर, तो मैं सोची वो भी इंसान मजबूर है, चलो मुझे अच्छी ज़िंदगी देगा, मेरे बच्चों को अच्छी ज़िंदगी ना, पहले मेरे बच्चों को बाप का नाम देगा। ये और ಮೊದಲನೇ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಅವರು ತುಂಬ ಸೌಕಾರ ಅದು. ಹ್ಞೂ ಇದೆ ಇದೆ ಇದೆ, ನಮ್ಮದು ಗೊತ್ತಿಲ್ವಾ ಅದು बीमा वो, हाँ सुल्लू। दूसरा निकाह ऐसा हुआ, निकाह होने के बाद वो उनकी बीवी को पता चल गया, पता चलने का था तो वो बहुत उनको जुल्म करती थी। मुझे फ़ोन वो मुझे फ़ोन करी, वो मुझे इमीडिएटली फ़ोन करी, तो ये मुझे पता हुआ। आप कौन करके पूछी, वो मैं पूछी आप कौन, तो मैंने जाहिद की बीवी बोली, मैं भी जाहिद की बीवी, तो तुम कैसा हो गया, मेरे को 2 बच्चे हैं, तुम ये ऐसा वैसा बोलो। तो मैं एकदम शॉक, या अल्लाह ये औरत इतनी अच्छी बात कर रही है, बीमार है, बात नहीं कर सकती, कोमा में चली गई बोल के इतना झूठ मेरे को बोल के 4 महीने के अंदर ये औरत मुझे अच्छी तरह बात करती है बोल के। मैं उनको पूछी, सवाल रखी, क्या ये सच है क्या? बोले तो नहीं, मैं आपको झूठ बोला था, मुझे माफ़ कर दो, मुझे छोड़ दो, अब मैं आपके साथ ज़िंदगी नहीं बिता सकता, वो मेरे को बहुत तंग कर रही है बोल के। वो मेरे को बहुत फोर्स करते थे, तलाक दे दो, तलाक दे दूँगा, मैं तलाक दे दूँगा बोल के। उनको भी यही सवाल रखी, सर मैं 2 लड़कियों को लेके कहाँ जाऊँ, ಈಕೆ ಎಲ್ಲಿ ಹೋಗ್ಬೇಕು, ಯಾರು ಆಸರೆ ಆಗ್ತಾರೆ ಅನ್ನುವಂಥ ಗೊಂದಲದಲ್ಲಿದ್ದಾಗ್ಲೇನೆ ಇಬ್ಬರು ಮಕ್ಕಳನ್ನ ಸಾಕೋದಕ್ಕಾಗದೆ ಒಬ್ಬಳನ್ನ ದತ್ತು ಕೊಟ್ಲಂತೆ. ಅದನ್ನೇ ಈ ಇಮ್ರಾನ್ ಮತ್ತು ಅಫ್ಜಲ್ ಮಾರ್ಕೊಂಡಿದ್ದಾಳೆ ಅಂತ ಆರೋಪಿಸ್ತಾ ಇದ್ದಾರೆ. ಅದು ಸುಳ್ಳು ಅನ್ನೋದು ಯಾಸ್ಮಿನ್ ವಾದ. मुझे टेक केयरिंग करने के लिए नहीं होता था सर, जॉब पे जाना था, बच्चों के स्कूल का देखना था। चिकदू मगु बड़ी वाली मेरे पास थी, छोटी वाली को फीडिंग करने के लिए बहुत तकलीफ़ होती थी मुझे। आपको पता होगा सर कि एक औरत 2 बच्चों को संभालना बहुत मुश्किल होता है, घर में कोई नहीं था, मैं बीमार पड़ गई तो मुझे देखने वाला कोई नहीं था सर, मैं ही सब कुछ देखना था। तो मेरी बच्ची को वही आके सामने से ऑफर करी, नहीं यास्मीन मेरे को गोद भर दो, तुम भी एक औरत हो, तुम्हारे पास अल्लाह दिए से 2 औलाद है, ये छोटी लड़की को मुझे दे दो बोल के अडॉप्ट करके ऐसा लीगली। ಹೆಂಗೂ ಒಬ್ಬಳಿದ್ದಾಳಲ್ಲ ಅಂದ್ಕೊಂಡು ಚಿಕ್ಕವಳನ್ನ ದತ್ತು ಕೊಟ್ಟಿದ್ಲಂತೆ. ಅಷ್ಟಾದ್ಮೇಲೆ ಇಮ್ರಾನ್ ಉಪಾಯದಿಂದ ಮೊದಲನೇವಳನ್ನು ತಾನು ಕಿತ್ಕೊಂಡ್ಬಿಟ್ಟ. ನನ್ನ ಪಾಲಿಗೆ ಮಕ್ಕಳೇ ಇಲ್ಲದ ಹಾಗೆ ಮಾಡ್ದ ಅಂತ ಹತ್ಕೊಡ್ತಾಳೆ ಯಾಸ್ಮಿನ್. ಅಂದಹಾಗೆ ಇಮ್ರಾನ್ ಮಕ್ಕಳನ್ನ ತಗೊಳ್ಳೋ ಟೈಮ್ನಲ್ಲಿ ಕೆಲಸ ಮಾಡೋ ಕಡೆ ಜೊತೆಯಾದವನು ಈ ಅಫ್ಜಲ್ ಅಂತೆ. ಅವನು ಜೀವನದಲ್ಲಿ ಬಂದ ಮೇಲೆ ಮಾಡಬಾರದನ್ನೆಲ್ಲ ಮಾಡದೆ, ನೋಡಬಾರದನ್ನೆಲ್ಲ ನೋಡಿಬಿಟ್ಟೆ ಅನ್ನೋದು ಯಾಸ್ಮಿನ್ ಮಾತು. वो मुझे क्लब पे लेके जाता था, मुझे फोर्सली ऐसा पकड़ के दारू पिलाता था। नहीं, दुनिया में सब शौक करना यास्मीन, तुम एक बार ट्राई करो, बहुत सिगरेट पिलाता था, बहुत मुझे ऐसा गलत काम कराता था मेरे हाथ से। ಇಷ್ಟಾದ್ರೂ ಆಕೆ ತೀರಾ ಖುಲ್ಲಾ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ಲಿಲ್ವೇನೋ. ಆದರೆ ಯಾವಾಗ ಈ ಅಫ್ಜಲ್ಗೂ ಇಮ್ರಾನ್ಗೂ ನಡುವೆ ಗಾಢವಾದ ಸ್ನೇಹ ಇದೆ ಅನ್ನೋದು ಗೊತ್ತಾಯ್ತೋ ಆಗ್ಲೇ ಈಕೆ ನಲುಗಿತ್ತು. ಅದರಲ್ಲೂ ಅವರಿಬ್ಬರು ಒಂದಾಗಿ ಒಟ್ಟಿಗೆ ಅವಳ ಬಳಿ ಮಲಗಬೇಕು ಅಂತ ಬಂದ್ಮೇಲಂತೂ ಸಹಿಸೋದಕ್ಕಾಗಲಿಲ್ಲ ಅಂತಾಳೆ ಯಾಸ್ಮಿನ್. ಅವ್ರಿಗೆ ಬೇಕು, ಅದು ವುಮೆನ್ ಥರ ಏನು ಬೇಕು, ದುಡ್ಡು एंड प्लस उसका गलीज दिमाग था सर, उसका गलीज थिंकिंग थी इमरान की और अफजल की, दोनों मेरे साथ
यूज़ करना चाहते थे मुझे मिलके दोनों। मुझे स्कूल करने रास्ते में आएंगे, हाँ दोनों मिलके। ಇಂಥ ಹಿಂಸೆ ಕೊಟ್ಟವರು ಈಗ ಅವ್ರು ಹೇಳ್ದಂತೆ ಕೇಳ್ಕೊಂಡಿಲ್ಲ ಅಂತ ಈ ಹೆಣ್ಣು ಮಗಳನ್ನ ಬೀದಿಗೆ ತರಬೇಕು, ಯಾರ ಜೊತೆಗೂ ಈಕೆ ನೆಮ್ಮದಿಯಿಂದ ಇರೋ ಥರ ಆಗಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ. ಕಂಡವರ ಜೊತೆ ಸಂಬಂಧ ಕಟ್ತಾರೆ. ಈಗ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅತ್ಕೊಳ್ತಾ ಇದ್ದಾಳೆ. कितने बार 100 को फ़ोन करके मुझे डर के मारे पुलिस को बुला के हूँ मैं। हाँ किया सर उसने, उसके बावजूद भी ये अफजल, ताहिरा, इमरान का प्री प्लान के मुझे आज भी डर लगता है सर। ಅವರನ್ನ ಕಂಡ್ರೆ ಭಯವಾಗುತ್ತೆ ಅಂತ ಈಕೆ ಅಳೋದನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಈಕೆ ಮದುವೆ ಮೇಲೆ ಮದುವೆ ಆಗಿದ್ದು ಸತ್ಯ, ಆದರೆ ಅದಕ್ಕೆ ಕಾರಣ ಇದೆ ಅಂತ ವಿವರಿಸ್ತಾ ಹೋಗೋ ಈ ಯಾಸ್ಮಿನ್ ಬಾನು ಮಾತನ್ನ ತಳ್ಳಿ ಹಾಕೋದಕ್ಕಾಗಲ್ಲ. ಈಕೆಗೆ ಕೈ ಹಿಡಿದ ಗಂಡಂದಿರಿಂದ ಕಷ್ಟ ಎದುರಿಸಬೇಕಾಗಿ ಬಂತು ಅನ್ನುವಂಥ ನೋವು, ಅಲ್ಲಿ ಆ ಹುಡುಗಿಗೆ ಟೆಲಿಫೋನ್ ಗೆಳೆಯ ಮಾಡಿದಂಥ ಅನ್ಯಾಯದ ನೋವು. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಇಷ್ಟೇ ಸ್ವೀಟ್ ಆಗಿ ಅವನು ಆಕೆಗೆ ಫೋನ್ನಲ್ಲೇ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದ. ಅವನ ಹೆಸರು ಮೌನೇಶ, ಈಕೆ ಮಲ್ಲಮ್ಮ. ಇವರದ್ದು ಒಂದೆರಡು ದಿನಗಳ ಪ್ರೀತಿಯಲ್ಲ, 4-5 ವರ್ಷಗಳ ಪ್ರೀತಿ. ಅಷ್ಟು ವರ್ಷಗಳು ಅವರ ಪ್ರೀತಿ ಫೋನ್ನಲ್ಲೇ ಇತ್ತು ಅಂದ್ಕೋಬೇಡಿ. ಹಾಗೊಂದು ವೇಳೆ ಫೋನ್ನಲ್ಲೇ ಇದ್ದಿದ್ರೆ ಇಷ್ಟು ಅವಾಂತರ ಆಗ್ತಾ ಇರಲಿಲ್ಲ. ಆದರೆ ಫೋನ್ನಲ್ಲಿ ಶುರುವಾದಂಥ ಪ್ರೀತಿ ರೈಲ್ವೆ ಸ್ಟೇಷನ್ನಲ್ಲಿ ಮುಖ ನೋಡ್ಕೊಳ್ಳೋ ಮಟ್ಟಕ್ಕೆ ಬಂತು. ಅಲ್ಲಿಂದ ಪಾರ್ಕಿಗೆ ಹೋಗಿ ಅಕ್ಕಪಕ್ಕ ಕೂರೋ ಹಾಗಾಯ್ತು. ನಂತರ ಕೈ ಹಿಡ್ಕೊಂಡು ಹೋಗಿ ಮನೆಯವರ ಮುಂದೆ ನಿಂತಿದ್ರೆ ಮದುವೆ ಮಾಡೋಣ ಅಂತಿದ್ರೇನೋ. ಆದರೆ ಈ ಪ್ರೇಮಿಗಳು ಆರಂಭದಲ್ಲಿ ತಮ್ಮ ಪ್ರೀತಿಯ ವಿಷಯವನ್ನ ಮನೆಯಲ್ಲಿ ಹೇಳಿಲ್ಲ. ಇಬ್ಬರೂ ಹೋಗಿದ್ದು ನಿರ್ಜನ ಪ್ರದೇಶಗಳಿಗೆ, ಲಾಡ್ಜುಗಳಿಗೆ, ಗೆಳೆಯರ ರೂಮ್ಗಳಿಗೆ. ಅಲ್ಲೇ ಈ ಯೌವನದ ಮೊದಲ ತಪ್ಪು ನಡೆದು ಹೋಗಿದ್ದು. ಇಲ್ಲಿ ನಮ್ಮ ಮನೆಗೆ ಬಂದನ, ಅವ್ರ ಮನೆಗೆ ಕರ್ಕೊಂಡು ಹೋಗ್ಯಾನ, ಅವರು ಅಪ್ಪ ರೂಮಿಗೆ ಒಂದೊಂದು ವಾರ ಕರ್ಕೊಂಡು ಹೋಗ್ಯಾನ. ಅಲ್ಲಿ ರಾಯಚೂರಲ್ಲೇ ಅಲ್ಲೇ ಕರ್ಕೊಂಡು ಹೋಗ್ಯಾನ್ರಿ, ಎಲ್ಲಂದ್ರೆ ಅಲ್ಲೇ ಕರ್ಕೊಂಡು ಹೋಗ್ಯಾನ, ಬೆಂಗಳೂರಲ್ಲೇ. ಹೋಗದ ಊರುಗಳಿಲ್ಲ, ಸುತ್ತದ ಜಾಗಗಳಿಲ್ಲ. ಮೋಹದ ಮದ ಹದ ಕಳ್ಕೊಂಡು ಓಡಿತ್ತು. ಪರಿಣಾಮ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ. ಮದುವೆ ಮಾಡ್ಕೊ ಅಂತಂದ್ರೆ ಹುಡುಗ ಹೇಳಿದ್ದು, ಮನೇಲಿ ಅಕ್ಕ ಇದ್ದಾಳೆ, ಈಗ ನಾನು ಮದುವೆ ಆದರೆ ಜನ ಏನು ಅಂದ್ಕೊಳ್ಳಲ್ಲ ಹೇಳು ನಮ್ಮ ಬಗ್ಗೆ, ಇದೊಂದು ಸಾರಿ ಹೊಟ್ಟೆ ತೊಳಸ್ಬಿಡೋಣ ಅಂತಾನೆ. ಈಕೆ ಒಪ್ಕೋತಾಳೆ. ಆದರೆ 2 ವರ್ಷಗಳ ಅವಧಿಯಲ್ಲಿ 2ನೇ ಅಬಾರ್ಷನ್. ಫೋನಲ್ಲೇ ಕಾಂಟ್ಯಾಕ್ಟ್ ಆಗಿದ್ದ ಅಂದ್ರೆ ನಂದು ನೋಡ್ಲಾರ ಲವ್ ಮಾಡಿದ್ದೆ. 6 ವರ್ಷ ಲವ್ ಮಾಡ್ಯಾನ. ಈಗ ಅವ್ರ ಅಕ್ಕನ ಮದುವೆ ಆಗ್ಲಿ ಅಂತೇಳಿ 2 ಸತಿ ಆಪರೇಷನ್ ಮಾಡ್ಸ್ಯಾನ. 2ನೇ ಅಬಾರ್ಷನ್ನ ಕಥೆಯಂತೂ ತುಂಬಾನೇ ಭಯಾನಕವಾಗಿತ್ತು. ಈ ಹುಡುಗಿ 2ನೇ ಬಾರಿ ಹೊಟ್ಟೆ ತೊಡಸೋದಕ್ಕೆ ಒಪ್ಪದೆ 4 ತಿಂಗಳು ದೂಡಿರ್ತಾಳೆ. ಕೊನೆಗೆ ಇವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಆ ಹುಡುಗನಿಂದ ಆಗದೆ ಆತ ತನ್ನ ಸೋದರಿಗೂ ವಿಷಯವನ್ನು ತಿಳಿಸಿ ಅವಳ ಕಡೆಯಿಂದ ಕನ್ವಿನ್ಸ್ ಮಾಡಿಸ್ತಾನೆ. ಆಕೆ ಭರವಸೆ ಕೊಟ್ಟ ಮೇಲೆ ಯಾದಗಿರಿಯಿಂದ ಬೆಂಗಳೂರಿಗೆ ಬಂದು ಅಬಾರ್ಷನ್ ಮಾಡಿಸಲಾಗಿದೆಯಂತೆ. ನಿಮಗೆ ಗೊತ್ತಾ, ಈ ಹುಡುಗಿಯ ಹೊಟ್ಟೆಯಲ್ಲಿ ಆಗ 2 ಜೀವಗಳು ಕುಡಿಯೊಡೆದಿದ್ವಂತೆ. ಅವಳಿ ಮಕ್ಕಳನ್ನ ಸಾಯಿಸುವಂತಹ ಕೆಲಸ ಅಲ್ಲಿ ನಡೆದಿತ್ತು.